ಇನ್ನು ತಿರುಮಲಕ್ಕೆ ಕಲಬೆರಕೆ ತುಪ್ಪ ಪೂರೈಕೆ ಪ್ರಕರಣದಲ್ಲಿ ವಿಶೇಷ ತನಿಖಾ ತಂಡ ಅಧಿಕಾರಿಗಳು ಮತ್ತು ಅಂದಿನ ಆಡಳಿತ ಮಂಡಳಿ ಏನಿತ್ತು ಅದರ ನಾಯಕರಿಗೆ ನೋಟಿಸ್ಗಳನ್ನು ನೀಡಲಾಗ್ತಾ ಇದೆ. ನಿನ್ನೆ ಧರ್ಮ ರೆಡ್ಡಿ ಅವರನ್ನ ದೀರ್ಘ ವಿಚಾರಣೆ ನಡೆಸಿದ್ರು ಎಸ್ಐಟಿ ಅಧಿಕಾರಿಗಳು. ನಾಳೆ ಟಿಟಿಡಿ ಮಾಜಿ ಅಧ್ಯಕ್ಷ ವೈ.ವಿ. ಸುಬ್ಬಾರೆಡ್ಡಿ ಅವರನ್ನು ಕೂಡ ವಿಚಾರಣೆ ಮಾಡಲಿದ್ದಾರೆ. ವೈ.ವಿ. ಸುಬ್ಬಾರೆಡ್ಡಿ ಅವರ ಮಾಜಿ ಪಿಎ ಚಿನ್ನಪ್ಪಣ್ಣ ಮತ್ತು ಈ ಪ್ರಕರಣದ 16ನೇ ಆರೋಪಿ ಅಜಯ್ ಕುಮಾರ್ ಸುಗಂಧ ಅವರನ್ನು ವಶಕ್ಕೆ ಪಡೆದರೆ ಇನ್ನಷ್ಟು ಪ್ರಮುಖ ವಿಷಯಗಳು ಬೆಳಕಿಗೆ ಬರುತ್ತೆ. ಎಸ್ಐಟಿ ಅಧಿಕಾರಿಗಳು ಪ್ರಸ್ತುತ ಆ ಕಾರ್ಯದಲ್ಲೂ ಕೂಡ ನಿರತರಾಗಿದ್ದಾರೆ. ಕಲಬೆರಕೆ ತುಪ್ಪ ಪ್ರಕರಣದಲ್ಲಿ ಆಗ ಹೆಚ್ಚುವರಿ ಇಒ ಆಗಿದ್ದಂತಹ ಧರ್ಮರೆಡ್ಡಿ ಅವರನ್ನು ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆ ಮಾಡ್ತಾ ಇದ್ದಾರೆ. ನಿನ್ನೆ ಧರ್ಮರೆಡ್ಡಿ ಅವರನ್ನು 13 ಗಂಟೆಗಳ ಕಾಲ ನಿರಂತರವಾಗಿ ವಿಚಾರಣೆ ಮಾಡಲಾಗಿತ್ತು. ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ವಿಚಾರಣೆ ಮಾಡಿದರು. ಇವತ್ತು ಅವರನ್ನು ಮತ್ತೆ ವಿಚಾರಣೆಗೆ ಕರೆದಿದ್ದರು. ಇವತ್ತು ಸಿಬಿಐ ಡಿಐಜಿ ಮುರಳಿ ರಂಭಾ ಅವರು ಧರ್ಮರೆಡ್ಡಿ ಅವರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದಾಗ್ಯೂ ಕೂಡ ಧರ್ಮರೆಡ್ಡಿ ಮೌನವಾಗಿ ಕುಳಿತಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಈಗ ಆರೋಪಿಗಳನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಧರ್ಮರೆಡ್ಡಿ ಅವರನ್ನು ಈಗ ವಿಚಾರಣೆ ಮಾಡಲಾಗಿತ್ತು. ನಿನ್ನೆ 13 ಗಂಟೆಗಳ ಕಾಲ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ರು. ಇವತ್ತು ಕೂಡ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮುಂದುವರಿಸಿದ್ದಾರೆ. ತಿರುಮಲಕ್ಕೆ ಕಲಬೆರಕೆ ತುಪ್ಪ ಪೂರೈಕೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮರೆಡ್ಡಿ ವಿಚಾರಣೆ ಎಸ್ಐಟಿ ಅಧಿಕಾರಿಗಳು ಮತ್ತೆ ಮುಂದುವರಿಸಿದ್ದಾರೆ. ಟಿಟಿಡಿ ಮಾಜಿ ಇಒ ಆಗಿದ್ದಂತಹ ಧರ್ಮರೆಡ್ಡಿಯನ್ನು ವಿಚಾರಣೆ ಮಾಡಲಾಗ್ತಾ ಇದೆ. ಇನ್ನು ನಿನ್ನೆ ಕೂಡ ಎಸ್ಐಟಿ ಅಧಿಕಾರಿಗಳು ಹಲವಾರು ಪ್ರಶ್ನೆಗಳನ್ನು ಮಾಡಿದರು, ಉತ್ತರ ಇರಲಿಲ್ಲ. ಇವತ್ತು ಕೂಡ ಮೌನವಾಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ.